ಕ್ಷಮೆ ಕೇಳಬೇಕು. ಏನಂದೆ ನೀನ್ ಅವನ್ನ ಸೊಳೆ ಮಗನೇ ಎಂದೆ. ಏನಂದೆ ನೀನ್ ಅವನ್ನ ಸೊಳೆ ಮಗನೇ ಎಂದೆ. ಆಕಸ್ಮಿಕ ಚಿತ್ರದ ಈ ದೃಶ್ಯವನ್ನ ನೋಡಿದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ ನಿಜಕ್ಕೂ ತಲೆ ತಗ್ಗಿಸುವಂತ ಕೆಲಸ ಮಾಡಿರೋದು ಯಾರು ಅಂತ. ಆಕಸ್ಮಿಕ ಸಿನಿಮಾದ ಒಂದು ದೃಶ್ಯದಲ್ಲಿ ಅವಾಚ್ಯ ಶಬ್ದ ಬಳಸುವ ವ್ಯಕ್ತಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಪಾಳಕ್ಕೆ ಹೊಡೆದು ಬುದ್ಧಿ ಹೇಳ್ತಾರೆ. ಇದೇ ಕೆಲಸವನ್ನ ಇದೀಗ ಸಾರಾ ಗೋವಿಂದು ಅವರಿಗೆ ಯಾರು ಮಾಡ್ತಾರೆ? ಹೆಣ್ಣು ಜನ್ಮ ಕೊಡೋ ತಾಯಿ ಕಣೋ, ಮೊದಲು ಅವಳಿಗೆ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ. ಚೇತನ್ ಅಹಿಂಸಾ ನೀಡಿರುವ ಹೇಳಿಕೆ ಏನೇ ಆಗಿರ್ಬೋದು, ಅವರ ಹೇಳಿಕೆಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವಕ್ಕಾಗ್ಲಿ, ಅವರ ಸಾಧನೆಗಾಗ್ಲಿ, ಅವರ ಕೊಡುಗೆಗಾಗ್ಲಿ, ಅವರ ಗೌರವಕ್ಕಾಗ್ಲಿ ಯಾವುದೇ ಧಕ್ಕೆ ಕೂಡ ಆಗೋದಿಲ್ಲ. ರಾಜ್ಕುಮಾರ್ ಶ್ರೇಷ್ಠ ಕಲಾವಿದರಾಗಿಯೇ ಉಳಿದುಕೊಳ್ಳುತ್ತಾರೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಸಂಘದ ಅಧ್ಯಕ್ಷ ಅಂತ ಹೇಳ್ಕೊಳ್ಳುವ, ರಾಜ್ಕುಮಾರ್ ಅವರ ಅಪ್ಪಪ್ಪಟ ಅಭಿಮಾನಿ ಎಂದು ಹೆಮ್ಮೆ ಪಡುವ ಮತ್ತು ಅವರ ಆದರ್ಶಗಳನ್ನು ಪಾಲಿಸ್ತೀನಿ ಅಂತ ಹೇಳ್ಕೊಳ್ಳುವ ಸಾರಾ ಗೋವಿಂದು ಅಂತವರು ಇಷ್ಟು ಕೀಳು ಮಟ್ಟಕ್ಕೆ, ಇಷ್ಟು ಹೇಯ ಮಟ್ಟಕ್ಕೆ, ಇಷ್ಟು ನೀಚ ಮಟ್ಟಕ್ಕೆ ಇಳಿದು ಒಂದು ಹೆಣ್ಣಿನ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಬಳಸ್ತಾರಂದ್ರೆ ಇದು ಸಾರಾ ಗೋವಿಂದು ಅವರ ನಿಜವಾದ ವ್ಯಕ್ತಿತ್ವವನ್ನ ಪ್ರದರ್ಶನ ಮಾಡುತ್ತದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಆದರ್ಶಗಳನ್ನ ಪಾಲಿಸಬೇಕಾಗಿರುವ ಸಾರಾ ಗೋವಿಂದು ಅವರು ಈ ಮೂಲಕ ತಲೆ ತಗ್ಗಿಸುವಂತಹ ಕೆಲಸ ಮಾಡಿದ್ದಾರೆ. ರಾಜ್ಕುಮಾರ್ ಯಾವತ್ತೂ ಶಾಂತಿಪ್ರಿಯರು. ಈ ರೀತಿ ರೌಡಿಸಂ, ಗೂಂಡಾ ವರ್ತನೆಯನ್ನ ರಾಜ್ಕುಮಾರ್ ಅವರು ಎಂದಿಗೂ ಸಹಿಸುವವರಲ್ಲ. ಆದರೆ ಅವರ ಅಭಿಮಾನಿ ಎಂದು ಹೇಳ್ಕೊಳ್ಳುವ ಸಾರಾ ಗೋವಿಂದು ಮಾಡಿರೋದು ಮಾತ್ರ ತುಂಬಾ ಕೀಳು ಮಟ್ಟದ ಕೆಲಸ. ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನ ಸುತ್ತುವರಿವಿರುವ ಇತ್ತೀಚಿನ ವಿವಾದ ನೋಡಿದ್ರೆ ಒಂದು ವಿಷಯ ಕ್ಲಿಯರ್ ಆಗಿ ಗೋಚರವಾಗುತ್ತೆ. ವಿಚಾರಗಳ ಮೇಲೆ ಆರೋಗ್ಯಕರ ಚರ್ಚೆ ನಡಿಬೇಕಾದ ಜಾಗದಲ್ಲಿ ಅನಗತ್ಯವಾಗಿ ಭಾಷೆ ಕೆಳಮಟ್ಟಕ್ಕೆ ಇಳಿದಾಗ್ಲೇ ಸಮಸ್ಯೆ ದೊಡ್ಡದಾಗ್ತದೆ. ಚೇತನ್ ಅಹಿಂಸಾ ಅವರು ಕಂಠೀರವ ಸ್ಟುಡಿಯೋದಲ್ಲಿರುವ ಸಮಾಧಿಗೆ 2.5 ಎಕರೆ ಜಾಗ ನೀಡಿರುವ ವಿಚಾರದ ಬಗ್ಗೆ ಪ್ರಶ್ನೆ ಎತ್ತಿದ್ರು. ಅವರು ಹೇಳಿದ ಮಾತು ಕೆಲವರಿಗೆ ಒಪ್ಪಿಗೆ ಆಗದೇ ಇರಬಹುದು, ಅದಕ್ಕೆ ವಿರೋಧ ವ್ಯಕ್ತಪಡಿಸುವ ಹಕ್ಕು ಎಲ್ಲರಿಗೂ ಇದೆ. ಆದರೆ ಅವರು ಹೇಳಿದ ಮಾತಿನಿಂದ ರಾಜ್ಕುಮಾರ್ ಅವರ ವ್ಯಕ್ತಿತ್ವಕ್ಕೆ, ಸಾಧನೆಗೆ ಅಥವಾ ಗೌರವಕ್ಕೆ ಯಾವುದೇ ಧಕ್ಕೆ ಆಗೋದಿಲ್ಲ ಅನ್ನೋದು ಬಹಳ ಜನರಿಗೆ ಅರ್ಥವಾಗಿದೆ. ಅಣ್ಣಾವರು ಯಾವ ಮಟ್ಟದ ವ್ಯಕ್ತಿ ಅಂತ ಕನ್ನಡಿಗರಿಗೆ ಗೊತ್ತು. ಒಂದು ಟ್ವೀಟ್ನಿಂದ ಅದು ಕುಸಿಯೋದಿಲ್ಲ. ಆದರೆ ಇದೇ ವಿಷಯದಲ್ಲಿ ಸಾರಾ ಗೋವಿಂದು ಬಳಸಿದ ಭಾಷೆ ಮಾತ್ರ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಒಬ್ಬ ಹಿರಿಯ ವ್ಯಕ್ತಿ ರಾಜಕುಮಾರ್ ಅಭಿಮಾನಿ ಸಂಘದ ಜೊತೆ ತಮಗಿರುವ ಸಂಬಂಧವನ್ನು ಹೆಮ್ಮೆಪಟ್ಟು ಹೇಳಿಕೊಳ್ಳುವ ವ್ಯಕ್ತಿ ಒಂದು ಹೆಣ್ಣಿನ ಬಗ್ಗೆ ಅವಾಚ್ಯ ಪದಗಳನ್ನು ಬಳಸಿದ್ರು ಅನ್ನೋ ಆರೋಪ ಕೇಳಿಬಂದಿದ್ದು ಇದು ಅನೇಕರಿಗೆ ಬೇಸರ ತಂದಿದೆ. ಇಲ್ಲಿ ಜನರು ಹೇಳ್ತಿರೋದು ಒಂದೇ, ಚೇತನ್ ಹೇಳಿದ ಮಾತು ತಪ್ಪಾ ಸರಿ ಅಂತ ಚರ್ಚೆ ಮಾಡ್ಬೋದು, ಆದರೆ ಇಷ್ಟು ಕೆಟ್ಟ ಭಾಷೆ ಬಳಸಿ ಪ್ರತಿಕ್ರಿಯಿಸೋದು ಇನ್ನೂ ದೊಡ್ಡ ತಪ್ಪು. ಅಂದ್ರೆ ವಿಷಯವೇ ಬೇರೆ ದಿಕ್ಕಿಗೆ ತಿರುಗಿದೆ. ರಾಜಕುಮಾರ್ ಅವರ ಜೀವನ ನೋಡಿದ್ರೆ ಅವ್ರು ಯಾವತ್ತೂ ಶಾಂತಿ, ಸೌಜನ್ಯ, ಮೌಲ್ಯಗಳನ್ನೇ ಮುಂದಿಟ್ಟವರು. ಅವರ ಸಿನಿಮಾಗಳಲ್ಲೂ ಇದೇ ಸಂದೇಶ ಇರ್ತಿತ್ತು. ಅವರ ಹೆಸರಿನಲ್ಲಿ ಇರುವ ಅಭಿಮಾನಿ ಸಂಘದವರು ಅಥವಾ ಅವರ ಅಭಿಮಾನಿ ಅಂತ ಹೇಳ್ಕೊಳ್ಳೋರು ಕೂಡ ಅದೇ ರೀತಿಯ ಮೌಲ್ಯಗಳನ್ನು ಪಾಲಿಸಬೇಕು ಅನ್ನೋದು ಜನರ ನಿರೀಕ್ಷೆ. ರಾಜಕುಮಾರ್ ಅಭಿಮಾನಿ ಅಂದ್ರೆ ಒಳ್ಳೆ ಮಾತನಾಡೋದು, ಗೌರವದಿಂದ ನಡ್ಕೊಳ್ಳೋದು, ತಾಳ್ಮೆಯಿಂದ ವಿರೋಧ ವ್ಯಕ್ತಪಡಿಸೋದು, ಇವುಗಳೇ ಜನರಿಗೆ ನೆನಪಾಗಬೇಕು. ಆದರೆ ಇಲ್ಲಿ ನಡೆದ ಘಟನೆ ಅದಕ್ಕೆ ವಿರುದ್ಧವಾಗಿ ಕಾಣಿಸ್ಕೊಂಡಿದೆ. ಚೇತನ್ ತಮ್ಮ ಮಾತಿಗೆ ವಿಷಾದ ವ್ಯಕ್ತಪಡಿಸಿದ್ರು, ಆದರೂ ತಮ್ಮ ನಿಲುವಿಗೆ ಬದ್ಧ ಅಂತ ಹೇಳಿದ್ದಾರೆ. ಇದು ವಿಚಾರದ ಮಟ್ಟದಲ್ಲಿ ಚರ್ಚೆಯಾಗಬೇಕಾದ ವಿಷಯ. ಅವ್ರು ಹೇಳಿದಂತೆ ವಿಚಾರದ ಹೋರಾಟ ಅಂತ ತೆಗೆದುಕೊಂಡು ಮಾತಾಡ್ಬೋದು, ಆದರೆ ಮನೆಗೆ ಹೋಗಿ ಎಚ್ಚರಿಕೆ ನೀಡೋದು, ಧಮಕಿ ಹಾಕೋದು, ಅವಾಚ್ಯ ಪದ ಬಳಸಿ ನಿಂದನೆ ಮಾಡೋದು ಇವು ಯಾವತ್ತೂ ಸರಿಯಲ್ಲ ಅನ್ನೋದು ಬಹುತೇಕ ಎಲ್ಲರ ಅಭಿಪ್ರಾಯ. ಇದೇ ಕಾರಣಕ್ಕೆ ಈಗ ಹಲವಾರು ಸಂಘಟನೆಗಳು ಸಾರಾ ಗೋವಿಂದು ವಿರುದ್ಧ ನಿಂತಿದ್ದು ಕಾನೂನು ಕ್ರಮಗಳ ಮಾತು ಕೂಡ ಕೇಳಿಬರುತ್ತದೆ. ಇಲ್ಲಿ ಇನ್ನೊಂದು ಪ್ರಮುಖ ಅಂಶ ಏನಂದ್ರೆ, ಸಾರಾ ಗೋವಿಂದು ಅವರ ಈ ರೀತಿಯ ಕೆಟ್ಟ ಭಾಷೆ ಬಳಕೆ ರಾಜಕುಮಾರ್ ಅಭಿಮಾನಿಗಳನ್ನೇ ಸಂಕೋಚಕ್ಕೆ ಸಿಲುಕಿಸಿದೆ. ಹಲವರು ನಾವು ಅಣ್ಣಾವರ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀವಿ, ಆದರೆ ಇಂತಹ ವರ್ತನೆಗಳಿಂದ ನಮಗೂ ತಲೆ ತಗ್ಗಿಸುವ ಪರಿಸ್ಥಿತಿ ಬರುತ್ತಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದು ಕೇವಲ ಒಬ್ಬ ವ್ಯಕ್ತಿಯ ಮಾತಲ್ಲ, ಅದು ಒಂದು ಸಮೂಹದ ಇಮೇಜ್ ಮೇಲೂ ಪರಿಣಾಮ ಬೀರುತ್ತಿದೆ.
ಒಟ್ಟಾರೆ ನೋಡಿದ್ರೆ ಚೇತನ್ ಹೇಳಿದ ಮಾತು ವಿವಾದಕ್ಕೆ ಕಾರಣವಾದ್ರೂ ಅದಕ್ಕಿಂತ ದೊಡ್ಡ ತಪ್ಪು ಸಾರಾ ಗೋವಿಂದು ಬಳಸಿದ ಕೆಟ್ಟ ಭಾಷೆ ಅನ್ನೋದು ಈಗ ಸ್ಪಷ್ಟವಾಗ್ತಿದೆ. ವಿರೋಧ ವ್ಯಕ್ತಪಡಿಸೋದು ತಪ್ಪಲ್ಲ, ಆದರೆ ಅದು ಯಾವ ಮಟ್ಟದಲ್ಲಿ ಮಾಡ್ತೀವಿ ಅನ್ನೋದು ಮುಖ್ಯ. ಹಿರಿಯರಾಗಿರುವ ಸಾರಾ ಗೋವಿಂದು ಅವರು ಇನ್ನೂ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಿತ್ತು. ರೌಡಿ ಶೈಲಿಯ ವರ್ತನೆ ಮುಂದುವರೆಸಿದ್ರೆ ಅದು ಅವರಿಗೇ ಹಾನಿ ಮಾಡುತ್ತದೆ ಹೊರತು ಯಾರಿಗೂ ಲಾಭವಾಗೋದಿಲ್ಲ. ಚಿತ್ರರಂಗ ಅನ್ನೋದು ಜನರಿಗೆ ಮನರಂಜನೆ ಕೊಡುವ, ಸಮಾಜಕ್ಕೆ ಒಳ್ಳೆ ಸಂದೇಶ ನೀಡುವ ಕ್ಷೇತ್ರ. ಇಲ್ಲಿ ಸಿನಿಮಾಗಳ ಬಗ್ಗೆ, ಕಲಾವಿದರ ಬೆಳವಣಿಗೆ ಬಗ್ಗೆ, ಉದ್ಯಮದ ಏಳಿಗೆ ಬಗ್ಗೆ ಚರ್ಚೆಗಳು ನಡೆಯಬೇಕು. ಆದರೆ ಇಂತಹ ವೈಯಕ್ತಿಕ ದಾಳಿಗಳು, ಅವಾಚ್ಯ ಪದಗಳ ಬಳಕೆ, ದಬ್ಬಾಳಿಕೆ ಇವುಗಳೇ ಸುದ್ದಿಯಾಗ್ತಾ ಹೋದ್ರೆ ಅದು ಒಟ್ಟಾರೆ ಚಿತ್ರರಂಗದ ಮಟ್ಟವನ್ನೇ ಕುಗ್ಗಿಸ್ತದೆ. ಕೊನೆಗೆ ಒಂದು ಮಾತು, ರಾಜಕುಮಾರ್ ಅವರಂತಹ ದಿಗ್ಗಜ ಕಲಾವಿದರ ಹೆಸರನ್ನು ನಾವು ಉಚ್ಚರಿಸುವಾಗಲೇ ಗೌರವ ಇರಬೇಕು. ಅವರ ಆದರ್ಶಗಳನ್ನು ನೆನಪಿಸಿಕೊಂಡು ನಡೆದುಕೊಂಡ್ರೆ ಮಾತ್ರ ಅವರ ಹೆಸರಿಗೆ ನಿಜವಾದ ಗೌರವ ಕೊಟ್ಟಂತಾಗುತ್ತದೆ. ಇಲ್ಲವಾದ್ರೆ ಅವರ ಹೆಸರನ್ನೇ ಹೇಳ್ಕೊಂಡು ವಿರುದ್ಧವಾದ ವರ್ತನೆ ಮಾಡಿದ್ರೆ ಅದೇ ದೊಡ್ಡ ಅವಮಾನ ಆಗುತ್ತದೆ. ಪಿ. ಕುಮಾರ್, ಸ್ಪೆಷಲ್ ಸ್ಟೋರಿ, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.